ಕೂಡಿಗೆಹಳ್ಳಿಯಲ್ಲಿ ಡಿಸೆಂಬರ್ 29, 1994ರಲ್ಲಿ ಜನಿಸಿದ್ದಾರೆ ಸಭಾಧ್ಯಕ್ಷ. ಕನ್ನಡದ ಅಗ್ರಮಾನ್ಯ ಕವಿ, ಕಾದಂಬರಿಕಾರ, ನಾಟಕಕಾರ, ವಿಮರ್ಶಕ, ಸಮಾಜಮುಖಿ ಚಿಂತಕರಾಗಿದ್ದು ಕನ್ನಡ ಸಾಹಿತ್ಯ ಲೋಕದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ ಸಭಾಧ್ಯಕ್ಷ. ವರಕವಿ ಬೇಂದ್ರೆಯವರಿಂದ ಯುಗದ ಕವಿ, ಜಗವ ಕವಿ ಎನಿಸಿಕೊಂಡವರು ಸಭಾಧ್ಯಕ್ಷ. ಕರ್ನಾಟಕ ರತ್ನ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಇನ್ನೂ ಅನೇಕ ಅಗ್ರಮಾನ್ಯ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಸಭಾಧ್ಯಕ್ಷ. 2018-19 ಸಾಲಿನ ಆಯವ್ಯಯದ ಖಂಡಿಕೆ 252ರಲ್ಲಿ ಮಹಾಕವಿ ಕುವೆಂಪುರವರ ಮೈಸೂರಿನ ನಿವಾಸ ಉದಯ ರವಿಯನ್ನು ರಾಷ್ಟ್ರಕವಿ ಸ್ಮಾರಕವನ್ನಾಗಿ ಸಂರಕ್ಷಿಸಿ ಅಭಿವೃದ್ಧಿಪಡಿಸಲಾಗುವುದು. ಮಹಾಕವಿಯ ದರ್ಶನವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸುವುದು ಸ್ಮಾರಕದ ಉದ್ದೇಶ ಆಗಿರ್ತದೆ ಅಂತ ಘೋಷಣೆ ಆಗಿರ್ತದೆ ಸಭಾಧ್ಯಕ್ಷ. ಅದಾದಮೇಲೆ ಶ್ರೀಮತಿ ತಾರಿಣಿ ಚಿದಾನಂದ, ರಾಷ್ಟ್ರಕವಿ ಕುವೆಂಪುರವರ ಮಗಳು ಸಭಾಧ್ಯಕ್ಷರೇ, ಅವರು ರಾಷ್ಟ್ರಕವಿ ಕುವೆಂಪು ಅವರ ಮೈಸೂರಿನ ನಿವಾಸ ಉದಯರವಿಯನ್ನು ಸ್ಮಾರಕವನ್ನಾಗಿ ಸಂರಕ್ಷಿಸಿ ಸರ್ಕಾರಕ್ಕೆ ಹಸ್ತಾಂತರಿಸಲು ಕೆಲವು ಬೇಡಿಕೆಗಳನ್ನ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ ಸಭಾಧ್ಯಕ್ಷರೇ. ಅದರಿಂದ ಮಾನ್ಯ ಮಂತ್ರಿಗಳು ಸಭಾಧ್ಯಕ್ಷ 13/1/2026ರಲ್ಲಿ ಮಹಾಕವಿ ಕುವೆಂಪುರವರ ಮೈಸೂರಿನ ನಿವಾಸ ಉದಯರವಿ ಇಲ್ಲಿಗೆ ಭೇಟಿ ನೀಡಿದ್ದಾರೆ ಸಭಾಧ್ಯಕ್ಷರೇ. ಕುವೆಂಪು ಅವರ ಮಗಳು ಶ್ರೀಮತಿ ತಾರಿಣಿ ಚಿದಾನಂದ್ ಹಾಗೂ ಅಳಿಯ ಕೆ ಚಿದಾನಂದ್ ಪ್ರೊಫೆಸರ್ ಸಭಾಧ್ಯಕ್ಷ ಅವರುಗಳ ಜೊತೆ ಮಾತನಾಡಿದ್ದಾರೆ ಸಭಾಧ್ಯಕ್ಷ. ಮೈಸೂರಿನ ವಿವಿಪುರಂನಲ್ಲಿರುವ ರಾಷ್ಟ್ರಕವಿ ಕುವೆಂಪುರವರ ವಾಸವಿದ್ದ ಉದಯರವಿ ನಿವಾಸವನ್ನ ಸ್ಮಾರಕ ಮತ್ತು ಮ್ಯೂಸಿಯಂ ಅಂದ್ರೆ ವಸ್ತು ಸಂಗ್ರಹಾಲಯ ಸಭಾಧ್ಯಕ್ಷ ಅಭಿವೃದ್ಧಿಪಡಿಸುವ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ತಿಳಿಸ್ತೀವಿ ಅಂತ ಮಗಳು ಮತ್ತು ಅಳಿಯನಿಗೆ ಹೇಳಿದ್ದಾರೆ ಸಭಾಧ್ಯಕ್ಷ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಇದು ಅಭಿವೃದ್ಧಿಪಡಿಸುವ ಬಗ್ಗೆ ಅವರಿಗೆ ತಿಳಿಸ್ತಾರೆ ಸಭಾಧ್ಯಕ್ಷ. ಮಿನಿಸ್ಟ್ರುನು 13ನೇ ತಾರೀಕು ಇದೇ ತಿಂಗಳಲ್ಲಿ ಬಂದು ಅದನ್ನ ಪರಿಶೀಲನೆ ಮಾಡ್ಬಿಟ್ಟು ಹೋಗಿದ್ದಾರೆ. ಇದು 18-19ನೇ ಇಸ್ವಿಲಿ ಇದೇ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಬಡ್ಜೆಟ್ ಅಲ್ಲಿ ಇದನ್ನ ಘೋಷಣೆ ಮಾಡಿದ್ರು. ಅದಾದ ನಂತರ ಇವತ್ತವರೆಗ ಅಲ್ಲಿ ಯಾವುದೇ ತರವಾದ ಕಾರ್ಯಗತ ಆಗಿಲ್ಲ. ಕುಪ್ಪಳ್ಳಿಯಲ್ಲಿ ಈಗಾಗಲೇ ವಸ್ತು ಸಂಗ್ರಹಾಲಯ ಅಂತ ಅಂದ್ಬಿಟ್ಟು ಅವರ ಜನ್ಮಭೂಮಿಯನ್ನ ಘೋಷಣೆ ಮಾಡಿ ಈಗ ಅದನ್ನ ವಸ್ತು ಸಂಗ್ರಹಾಲಯವಾಗಿ ಮಾಡಿದ್ದಾರೆ. ಕುವೆಂಪು ಅವರು ಹೆಚ್ಚು ಕಡಿಮೆ 50 ವರ್ಷಕ್ಕಿಂತ ಹೆಚ್ಚು ಜೀವನವನ್ನ ಕಳೆದಿದ್ದು ಇದೇ ಮನೆಯಲ್ಲಿ, ಮೈಸೂರಿನಲ್ಲಿ. ಅವ್ರ ಕರ್ಮಭೂಮಿ ಮೈಸೂರು ನಗರ. ಈಗಾಗಲೇ ಸುಮಾರು ಜನ ಪ್ರತಿದಿನ ಅಲ್ಲಿಗೆ ಸಂದರ್ಶನ ಮಾಡೋದಕ್ಕೆ 100 ಜನ ಬಂದು ಹೋಗ್ತಾ ಇದ್ದಾರೆ. ಅದನ್ನು ಒಂದು ಸಂಗ್ರಹಾಲಯವನ್ನು ಮಾಡಿದ್ರೆ ಕುವೆಂಪು ಅವರ ಹೆಸರು ಅಮರವಾಗಿರ್ತದೆ. ಮತ್ತೆ ಮುಂದಿನ ಪೀಳಿಗೆಗೆ ಕುವೆಂಪು ಅವರ ವ್ಯಕ್ತಿತ್ವವನ್ನು ಪರಿಚಯ ಮಾಡಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ. 18-19ನೇ ಇಸ್ವಿಲ್ಲೇನೆ ಇದನ್ನ ಆಯವ್ಯಯದಲ್ಲಿ ಘೋಷಣೆ ಮಾಡಿರುವಂತಹ ನಮ್ಮ ಮುಖ್ಯಮಂತ್ರಿಗಳು ಇದ್ರ ಕಡೆಗೆ ಹೆಚ್ಚು ಗಮನವನ್ನ ನಮ್ಮ ಮಂತ್ರಿಗಳು ಕೊಡಿಸಿ ಮುಖ್ಯಮಂತ್ರಿಗಳಿಗೆ ಇದನ್ನ ತಲುಪಿಸಿ ಬೇಗನೆ ಇದನ್ನ ಮಾಡಿಸಬೇಕು ಅಂತ ಕೋರ್ಕೊಂತೀನಿ ಅಧ್ಯಕ್ಷ ನಿಮ್ಮ ಮುಖಾಂತರ. ಓಕೆ. ಡಾಕ್ಟರ್ ಸಿದ್ದು ಪಾಟೀಲ್. ಮಾನ್ಯ ಸಭಾಧ್ಯಕ್ಷರೇ, ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ನನ್ನ ಮೇಲೆ ವಿಧಾನ ಪರಿಷತ್ ಸದಸ್ಯರು ಹಲ್ಲೆ ನಡೆಸಿದ್ದು, ಇದ್ರ ಬಗ್ಗೆ ಯಾವುದೂ ಕಾನೂನು ಕ್ರಮ ವಹಿಸಿಲ್ಲ ಅಂತ ನಾನು ಗೃಹ ಸಚಿವರಿಗೆ ಗಮನ ಹರಿಸ್ತಾ ಇದ್ದೀನಿ. ಮಾನ್ಯ ಸಚಿವರು. ಮಾನ್ಯ ಅಧ್ಯಕ್ಷರೇ, ವಿಧಾನಸಭೆಯ ಗೌರವಾನ್ವಿತ ಸದಸ್ಯರಾದ ಸಿದ್ದು ಪಾಟೀಲ್ರವರು ಅವರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಒಂದು ಸಭೆ ಹಾಗೂ ಕೆಲವು ಘಟನೆಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ನಾವು ವಿವರವಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದೇವೆ. ಆದರೆ ಇದು ಇರುವ ಶಾಸಕರುಗಳ ಸಂಬಂಧ ಇರೋದರಿಂದ ನಾನು ಸಿದ್ದು ಪಾಟೀಲ್ರಲ್ಲಿ ವಿನಂತಿಸ್ತೀನಿ. ಮಾನ್ಯ ಗೃಹ ಸಚಿವರು ಬಂದಾಗ ಇದಕ್ಕೆ ಸೂಕ್ತವಾದಂಥ ಉತ್ತರ ಕೊಡ್ತೀನಿ. ನಾಳೆ ತಗೋತಾರ ಮತ್ತೆ ಗೃಹ ಸಚಿವರು ಬಂದರೆ? ನಾಳೆ ಹಾಗೆಲ್ಲ ಒಂದು ಸಚಿವರೀಗ ಇವರ ಸಂಬಂಧ ನಾವು ನೋಡಿದಾಗೆ ಇದು ಒಂದು ಶಾಸಕರು ಮತ್ತು ಇನ್ನೊಂದು ವಿಧಾನ ಪರಿಷತ್ ಸದಸ್ಯರು ಇವರ ಶಾಸಕರೇ ಆದಾಗ ಸಮಸ್ಯೆಯಲ್ಲಿ ಆಗಿದೆ ಅಂತೇಳಿ ಕೆಡಿಪಿ ಸಮಸ್ಯೆಯಲ್ಲೇ ಆಗಿದೆ. ಕೆಡಿಪಿ ಮೀಟಿಂಗ್ ಅಲ್ಲಿ ಇದು ಆಗಿರುವಂಥದ್ದು ಅಲ್ಲ. ಇದಕ್ಕೀಗ ಇಲ್ಲ ಸರ್, ಅವರು ಜಗಳಾಡಿರ್ತಾರೆ.
ಆದರೆ ಆಮೇಲೆ ಹೆಗಲ್ ಮೇಲೆ ಕೈ ಹಾಕೊಂಡು ಹೋಗಿರ್ತಾರೆ ಅಷ್ಟೇ. ಅದು ಹಾಗಲ್ಲ ಅಲ್ಲ. ದೇರ್ ಇಸ್ ನೋ ಕಂಪ್ಲೇಂಟ್ ಲಾಡ್ಜ್ಡ್ ಬೈ ಎನಿಬಡಿ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ದೇರ್ ಇಸ್ ನೋ ಕಂಪ್ಲೇಂಟ್ ಲಾಡ್ಜ್ಡ್ ಬೈ ಇದರ್ ಅವರ್ ಫ್ರೆಂಡ್ ಹಿಯರ್ ಆರ್ ಅವರ್ ಫ್ರೆಂಡ್ ಮಾಡ್ಲಿಕ್ಕಿಲ್ಲ. ಮತ್ತು ಉತ್ತರ ಮತ್ತಿದು ಆಗೋದ ಬೇಡ. ಈಗ ವಾಟ್ ಕೈಂಡ್, ಈಗ ಯಾಕೆಂದ್ರೆ ಇಬ್ರು ಕೂಡ ಸದಸ್ಯರು ಮತ್ತು ಸರ್ಕಾರಿ ನಾಳೆ ಮತ್ತೆ ಮೀಟಿಂಗ್ ಅಲ್ಲಿ ಕೂತ್ಕೊಳ್ಬೇಕು ಪಬ್ಲಿಕ್ ಪ್ಲೇಸ್ ಅಲ್ಲಿ. ಇದೇ ತರ ಪದೇ ಪದೇ ಆಗ್ತಾ ಇದೆ. ಅದಕ್ಕೆ ಒಂದು ಫುಲ್ ಸ್ಟಾಪ್ ಹಾಕುವ ಕೆಲಸ ಮಾಡಿ ಆಯ್ತು. ಈಗ ನಾನು ನನ್ನ ಒಪಿನಿಯನ್ ಅಂತ ಹೇಳಿದ್ರೆ, ನಾನು ವಿಧಾನ ಪರಿಷತ್ ಸಭಾಪತಿ ಬಸ್ ಹೊರಟಿ ಮಾತಾಡ್ತೇನೆ. ನಾನು ಅಧ್ಯಕ್ಷತೆಯಾಗಿ ಅವರು ಸಭಾಪತಿಯಾಗಿ ಅವರು ಕೂತ್ಕೊಂಡು ನಿಮ್ಮ ಇಬ್ಬರು 3 ಜನ ಕರೆಸಿ ಕಾನೂನು ಸಹ ಕೂತ್ಕೊಳಿಸಿ ನಿಮ್ಮನ್ನು ರಾಜಿ ಮಾಡಿ ಬಿಡ್ತೇವೆ ನಾವು. ಅಧ್ಯಕ್ಷ ಬಹಳ ಒಳ್ಳೇದು, ಕಾಂಪ್ರಮೈಸ್ ಮಾಡಿ. ಓಕೆ, ಇಲ್ಲ ರಾಜಿ ಮಾಡ್ಲಕ್ಕಿಲ್ಲ ಮಾನ್ಯ ಅಧ್ಯಕ್ಷರೇ. ಯಾವಾಗ ಒಂದು ಕೆಡಿಪಿ ಮೀಟಿಂಗ್ ನಲ್ಲಿ ಎದ್ದಿ ನನಗೆ ಒಡ್ಲೆಕ್ ಬರ್ತಾರಂತಂದ್ರ ಜನಸಾಮಾನ್ಯ. ಪಾಟೀಲ್ ಒಂದು ನಿಮಿಷ, ಈಗ ಮೀಡಿಯಾದಲ್ಲಿ ನಾವು ನೋಡಿದ್ವಿ, ಅದಕ್ಕೆ ಬಹಳ ಬೇಸರ ಅನ್ಸುತ್ತೆ. ಸರಿ, ಎಲ್ಲ ಪರಿಹಾರ ಈಗ ಅವ್ರು ಒಟ್ಟಿಗೆ ಒಂದ್ ಕಡೆ ಕೂತ್ಕೊಂಡ್ಬಾರ್ದು, ಇವ್ರ ಮೇಲೆ ಹಲ್ಲೆ ನಡೆಸ್ತೀನಿ ಹೋಗಿದೆ. ಈಗ ಏನ್ ಸೊಲ್ಯೂಷನ್? ಈಗ ಕೊಟ್ಬಿಡಿ. ಏನ್ ಸೊಲ್ಯೂಷನ್ ಏನಿದಕ್ಕೆ? ರಕ್ಷಣೆ ಇಲ್ಲದೆ ಇದ್ರೆ ಹೇಗಾಗುತ್ತೆ? ಕರೆಕ್ಟ್. ಈಗ ಸೊಲ್ಯೂಷನ್ ಏನು? ಅವರು ಶಾಸಕರು, ಇವರು ಶಾಸಕರು, ಇವರು ಸಂಬಂಧಿಯವರು ಎಲ್ಲ ಮೀಟಿಂಗ್ ಅಲ್ಲಿ ಜೊತೆ ಮುಂದಕ್ಕೆ ಹೋಗ್ಬೇಕು. ಒಂದೇ ಜಿಲ್ಲೆಯವರು ಏನಿದಕ್ಕೆ ಪರಿಹಾರ? ಅಧ್ಯಕ್ಷರೇ, ಈಗ ಶಾಸಕರೇ ಸಂಬಂಧಿದ್ರು ಏನ್ ಮಾಡಕ್ ಬಂದ್, ಸಂಬಂಧಿದ್ರು ಮನೆ ಬಂದು ಹೋಳಿಗೆ ಉಂಡು ಹೋಗೋ ಲೆಕ್ಕ. ಆದ್ರೆ ಒಂದು ಜಿಲ್ಲಾ ಕೆಡಿಪಿ ಮೀಟಿಂಗ್ ನಲ್ಲಿ ಒಬ್ಬರು ಶಾಸಕರ ಮ್ಯಾಗ ಗುಂಡಾಯಿಸಂ ಮಾಡಿ ಹೊಡ್ಲೆಕ್ ಬರ್ತಾರಂತಂದ್ರ ಇದು ಎಷ್ಟರ ಮಟ್ಟಿಗೆ ಇದು ಆಗ್ತದ? ಅದಕ್ಕೆ ನೋಡಿ, ಅಲ್ಲೂ ಕೂಡ ಉಸ್ತುವಾರಿ ಸಚಿವರು ಬಿಡಿಸ್ಲಾಕ್ ಹೋದ್ರೆ ಅವರಿಗೂ ಕೂಡ ನುಗ್ತಾರ. ಇದೊಂಥರ ಗುಂಡಾಯಿಸಮೇ ಆಗ್ತಲ್ಲ ಮಾನ್ಯ ಅಧ್ಯಕ್ಷರೇ. ಇದು ಏನಿದೆ ಕಾಂಗ್ರೆಸ್ ಸರ್ಕಾರ ಅಂತ ಈ ತರ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಏನಾಗ್ತಾ ಇದೆ? ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಥವಾ ಸೆಕ್ಯೂರಿಟಿ ಸರಿಯಾಗಿ ನೀವೆಲ್ಲ ಈ ಜನಪ್ರತಿನಿಧಿಗಳಾಗಿ ನೀವು ಜನರ ಬಗ್ಗೆ ಆಸಕ್ತಿ ವಹಿಸಿಕೊಂಡು ಅವರಿಗೆ ಬಂದೋಬಸ್ತ್ ವ್ಯವಸ್ಥೆ ಮಾಡಿದ್ರೆ ನಿಮ್ಗೆ ಒಂದು ಬಂದೋಬಸ್ತ್ ಗಲಾಟೆ ಮಾಡುವ ಕಾಲಘಟ್ಟಕ್ಕೆ ಕಾಂಪ್ರಮೈಸ್ ಮಾಡಿ. ಒಮ್ಮೆ ಆಗಿದೆ, ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ ಅಂತ ಏನೋ ಒಮ್ಮೆ ಹೆಚ್ಚು ಕಮ್ಮಿ ಆಗಿದೆ. ಬಾರ್ಬಾರಿ ಯಾಕೆಂದ್ರೆ ನೀವು ರಾಜಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಮೀಟಿಂಗ್ ನಲ್ಲೂ ಆಗ್ತಿದೆ. ಕಾಂಪ್ರಮೈಸ್ ಅಷ್ಟೇ. ಕಾಂಪ್ರಮೈಸ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಮೀಟಿಂಗ್ ಸರಿ ನಡೆಸಿ ಅಂತ ಹೇಳ್ತಾರೆ ಅವರು. ಮೀಟಿಂಗ್ ಈ ರೀತಿ ಅವನ್ನ ಕಾನೂನ ಕೈ ತೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಅಂತ. ನಾವು ಇದನ್ನ ಮತ್ತೆ ಪುನಃ ಚರ್ಚೆಗೆ ತರ್ತಾ ಇದ್ದೀವಿ. ಈಗ ಇಬ್ರು ಶಾಸಕರುಗಳು ಅಥವಾ ಅವ್ರ ಹಿರಿಯರು ಅಷ್ಟೇ ಕೂಡಿ ರಜೆ ಮಾಡಿರ್ತಾರ. ಅದಕ್ಕೆ ಇವರು ಕಂಪ್ಲೇಂಟ್ ಕೊಟ್ಟಿಲ್ಲ, ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ. ಸ್ವಲ್ಪ ಹೇಳಿ, ಅದರ ಅರ್ಥ ಅವ್ರು ಹೇಳಿದ್ರಲ್ಲ ಮನೆಗೆ ಬಂದು ಹೋಳಿಗೆ ಉಂಡು ಹೋಗ್ಲಿ ಅಂತೇಳಿ. ಹೋಳಿಗೆ ಉಂಡು ಹೋಗ್ಯಾರ ಅವರು, ಅವ್ರದ್ದು ರಜೆ ಆಗಿರ್ತದ. ಅದನ್ನು ಒಮ್ಮೆ ಕಡೆ ಮಾಡಿ ದೂರ ಮಾಡಬೇಡಿ. ಈಗ ಹತ್ತಿರ ಮಾಡಿ. ಮತ್ತೆ ರಾಜಿ ಆಗಿದ್ರೆ ಒಂದ್ ನಿಮಿಷ ರಾಜಿ ಆಗಿದ್ರೆ ಈ ಕಾಲಿಂಗ್ ಅಟೆನ್ಷನ್ಗೆ ಯಾಕೆ ಬರ್ತಿತ್ತು? ನೀವು ಆಗಿಲ್ಲ. ನೀವೀಗ ನಾಳೆ ಸಂಧಾನ ಮಾಡ್ತೀನಿ ಅಂತ ಹೇಳ್ತಿದ್ದು ಒಂದು ಭಾಗ, ಅದೊಂದು ಭಾಗ ಅಲ್ಲ, ನನ್ನ ಸಲಹೆ ಅಷ್ಟೇ. ಮತ್ತೆ ಅವ್ರಿಗೆ ಬಿಟ್ಟು ಸರಿ, ಒಂದು ಭಾಗ. ಎರಡನೇದು, ನಾನು ಹೇಳೋದು ಒಬ್ಬ ಶಾಸಕ ಶಾಸನ ಸಭೆಗೆ ಬಂದು ಎಲ್ಲ ರಸ್ತೆನಲ್ಲಿ ಹೋಗ್ತಾ ಇರೋದಕ್ಕೆ ದಾಳಿ ಮಾಡಿದ್ರು, ಅದಕ್ಕೆ ರಕ್ಷಣೆ ಕೊಡಿ ಅಂತಲ್ಲ. ಕೆಡಿಪಿ ಸಭೆಯಲ್ಲಿ ಭಾಗವಹಿಸ್ಲಿಕ್ಕೆ ಆಗ್ತಿಲ್ಲ, ನಂಗೆ ರಕ್ಷಣೆ ಕೊಡಿ ಅಂತ ಕೇಳುವಂತ ಪರಿಸ್ಥಿತಿ ಕರ್ನಾಟಕದಲ್ಲಿ ಒಬ್ಬ ಶಾಸಕನಿಗೆ ಬಂದ್ರೆ ಏನಾಗ್ಬೇಕು ಪರಿಸ್ಥಿತಿ? ಇದಕ್ಕೆ ದಯಮಾಡಿ ಸಂಬಂಧ ಗಿಂಬಂಧ ಆಮೇಲೆ ವಿಷಯ. ನೀವು ದಯಮಾಡಿ ಏನಾದ್ರು ಆಕ್ಷನ್ ತಗೊಳ್ಳಿ. ಕಂಪ್ಲೇಂಟ್ ಕೊಟ್ಟಿಲ್ಲ, ಹೇಳಿ, ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ. ಯಾರು ಕೊಟ್ಟಿದ್ದಾರೆ ಕಂಪ್ಲೇಂಟ್? ಅಲ್ಲ, ಸೋಮೋಟ ಕೇಸ್ ಮಾಡಬೇಕಿತ್ತಲ್ಲ ಕೆಡಿಪಿ ಸಭೆಯಲ್ಲಿ ಕೊಡಬೇಕು. ಎಸ್ಪಿ ಅವರು ಡಿಸಿ ಸಭಾಧ್ಯಕ್ಷ, ನೀವು ಪ್ರಾಕ್ಟಿಕಲ್ ಆಗಿ ಮಾತಾಡೋದು ಬಿಟ್ಟು ನೋಡಿ, ಪ್ರಾಕ್ಟಿಕಲ್ ನೀವೇ ಕಂಪ್ಲೇಂಟ್ ಕೊಡಿ ಅಂತ ಹೇಳಿ ನೋಡಿ, ಇದು ಸರಿ ಆಗುತ್ತೆ. ಸರ್, ಮೀಟಿಂಗ್ ನಲ್ಲಿ ನಡೆಸ್ತಾ ಒಂದು ಮಂತ್ರಿಗಳು ಕೂತ್ಕೊಂಡು ಪ್ರಿಸೈಡ್ ಮಾಡ್ತಿರ್ಬೇಕಾರೆ ಮೀಟಿಂಗ್ ನಲ್ಲಿ ಹಲ್ಲೆ ಮಾಡಕ್ ಹೋಗ್ತಾರೆ ಅಂದ್ರೆ ವ್ಯವಸ್ಥೆ ಇತ್ತು ಈ ರೀತಿ ನಡೀತದೆ ಅಂದ್ರೆ ಯಾವ ರೀತಿ ವ್ಯವಸ್ಥೆ ಸರ್ ಅದು? ಅಶ್ವಥ್ ನಾರಾಯಣ ಅವರ ನೋಡಿ, ಅಲ್ಲಿ ನಾವು ಇರಲಿಲ್ಲ, ನೀವು ಇರಲಿಲ್ಲ. ವಿಡಿಯೋ ಇದೆ, ಸಭಾಧ್ಯಕ್ಷ ವಿಡಿಯೋ ನೋಡಬಹುದು. ನೀವು ಕಂಪ್ಲೇಂಟ್ ಕೊಡ್ರಿ, ಸರ್ ಇದು ಸರಿಯಾದದ್ದಲ್ಲ. ನೀವು ಸಹಿತ ಹಿರಿಯರಾಗಿ ಏನು ಅಧ್ಯಕ್ಷರು ಹೇಳಿದ್ರು, ಸರ್ ಈಗ ಸಭಾಪತಿಗಳು ಕೂಡಿ ಈಗ ನಿಮ್ಮನ್ನ ರಗಡಿಸಲ್ಲ. ಸಭಾಧ್ಯಕ್ಷರು ಇಲ್ಲಿ ಮೀಟಿಂಗ್ ನಡೆಸಲ್ವಾ?
ಇಲ್ಲಿ ಏನ್ ಸಮಸ್ಯೆ ಇದೆ ನಿರ್ವಹಣೆ ಮಾಡಲ್ವಾ? ಅದೇ ಹೆಚ್ಚು ಕಡಿಮೆ ಆ ರೀತಿಯಲ್ಲಿ ಯಾಕೆ ಮಾಡಕ್ಕಾಗ್ತಿಲ್ಲ? ನೀವು ರಾಜಿ ಮಾಡ್ತೀರಾ, ಬೇರೆ ಬೇರೆ ಮಾಡ್ತೀರಾ? ನಾವು ರಾಜಿ ಅಲ್ಲ, ರಾಜಿ ಒಂದು ಮಾಡ್ಬೇಕಾ, ಬೇರೆ ಬೇರೆ ಮಾಡ್ಬೇಕಾ? ರಾಜಿ ಮತ್ತು ಬೇರೆ ಬೇರೆ ಇಲ್ಲ. ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳಿ. ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಒಮ್ಮೆ ಅಲ್ಲ ಸರ್, ಬಾರಿ ಒಮ್ಮೆ ಅಲ್ಲ ಸರ್. ಬಹಳ ಸ್ಪಷ್ಟ ಸಂದೇಶ ಈ ಪೀಠದಿಂದ, ಬಹಳ ಸ್ಪಷ್ಟ ಸಂದೇಶ ಸರ್ಕಾರ ಕೊಡಿ. ಒಂದು ಕೆಡಿಪಿ ಮೀಟಿಂಗ್ ಅನ್ನೇ ನಡೆಸಲಿಕ್ಕೆ ಆಗದೆ ಅಂತ ಸರ್ಕಾರ ಯಾವ ಸರ್ಕಾರ ಅಂತ ಕರೆಯೋಣ ನಾವು? ಕೆಡಿಪಿ ನಡೆಯಲಿಲ್ಲ ಸರ್, ಬಹಳ ಸ್ಪಷ್ಟವಾಗಿ ಹೇಳಿ ಸರ್. ನಾ ಇಷ್ಟೇ, ನನ್ನ ಉದ್ದೇಶ ಇದು ಸದನದ ಸದಸ್ಯರುಗಳ ಗೌರವನೂ ಹೌದು, ಸಂಬಂಧಗಳ ಕಾರಣನೂ ಹೌದು. ಈ ಆವೇಶದಲ್ಲಿ, ಭಾವಾವೇಶದಲ್ಲಿ ಏನಾದ್ರೂ ಆಗಿದ್ರೆ ಅದು ಬಗೆಹರಿಸಿಕೊಂಡಿದ್ದಾರೆ. ಬಗೆಹರಿಸಿಕೊಂಡಿರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತಿರ್ಲಿಲ್ವಾ ಸರ್? ಅಲ್ಲ, ಸುಮೋಟೋ ಕೇಸ್ ಮಾಡೋದಿತ್ತಲ್ಲ ಸರ್. ಡಿಫರೆಂಟ್, ಕಾಲಿಂಗ್ ಅಟೆನ್ಷನ್ ಇಸ್ ಡಿಫರೆಂಟ್. ಕುಟುಂಬ ತರ ಅಲ್ಲಿ ಸಭೆನ ಅವ್ರ ಮನೆ ಸಂಬಂಧಗಳನ್ನ ತಂದು ಸಭೆ ನಡೆಸಬೇಕು. ಸಿದ್ದು ಪಾಟೀಲ್ ಅವರೇ, ನಮ್ಗೆ ಸಮಾಧಾನ ಮತ್ತು ನೆಮ್ಮದಿ ಪರ್ಮನೆಂಟ್ ಆಗಿ ಒಂದು ಸೊಲ್ಯೂಷನ್ ಆಗ್ಬೇಕಾದ್ರೆ ನಿಮ್ಮನ್ನೆಲ್ಲ ಕೂತ್ಕೊಲಿಸಿ, ನಿಮ್ಮೆಲ್ಲ ಮುಗಿಸಿ ಒಮ್ಮೆ ರಾಜಿ ಮಾಡಿ ಮುಗಿಸಿ. ಅಪಮಾನ ಹೋಗುತ್ತೆ, ಆ ಕಡೆ ಬರೀ ಕಡಿಮೆ ಆಗುತ್ತೆ. ಇಲ್ಲ, ನನ್ನ ಸಲಹೆ ಮತ್ತೆ ನಿಮ್ಗೆ ಬಿಟ್ಟಂತ ವಿಚಾರ, ಸಭಾಪತಿ ಮತ್ತು ನಾವು ಕೂತ್ಕೊಂಡು ನಿಮ್ಮನ್ನಿಬ್ಬರು ಕರೆಸಿ ಅದಕ್ಕೆ ಒಂದು ಪರಿಹಾರ ಕಾಲಿಗೆ ಪ್ರಯತ್ನ ಬದ್ದು ನಮ್ದು ಸಲಹೆ, ಮತ್ತೆ ನೀವು ತೀರ್ಮಾನ ಮಾಡಿ. ಇಲ್ಲ, ಈಗ ನಾನು ಆ ವಿಡಿಯೋನೆಲ್ಲ ನೋಡಿದೆ. ಇವರೇನು ಸಿದ್ದು ಪಾಟೀಲ್ ಏನು ಹೋಗಿ ಅವ್ರು ನೋಡೋದಿಲ್ಲ, ಅವ್ರ ಪಾಡಿಗೆ ಅವರ ಸ್ಥಾನದಲ್ಲಿ ಅವ್ರು ನಿಂತಿದ್ದಾರೆ. ಅವ್ರು ಬಂದು ನುಗ್ಗಿ ಹೊಡೆಯಕ್ ಬಂದಿರೋದು. ಈ ಸಮಾಧಾನ ಮಾಡೋದೇನ್ ಬರ್ತದೆ ಇದರಲ್ಲಿ? ಸಮಾಧಾನ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಯಾರೋ ಅಲ್ಲೇ ಮಾಡಿದ್ರೆ, ಸಮಾಧಾನ ಮಾಡಿದ್ರೆ ಅದಕ್ಕೇನಂತಾರೆ? ಅದಕ್ಕೆ ಕಾನೂನು ಅಂತಾರೆ, ಕಾನೂನು ಅಂತಾರೆ ಅದಕ್ಕೆ. ಅಲ್ಲ ಸರ್, ಇಬ್ರು ಬಂದು ಇಲ್ಲ, ಅವರು ಬಂದು ಇವರು ಜಗಳ ಮಾಡಿದ್ರೆ ಪರವಾಗಿಲ್ಲ, ಅವ್ರ ಪಾಡಿಗೆ ಅವರ ಸ್ಥಾನದಲ್ಲಿ ನಿಂತಿದ್ದಾರೆ. ಸಭೆ ನಡೆಸ್ತಾ ಇದ್ದಂತ ಮಂತ್ರಿಗಳು ಅದನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಇಟ್ಕೋಬೇಕಾಯ್ತು. ಈಗಾಗಲೇ ಅಶ್ವಥ್ ನಾರಾಯಣ ಹೇಳಿದ್ದಾರೆ, ಮಾಡ್ಬೇಕಾಯ್ತು. ಇಲ್ಲ, ಅಲ್ಲಿದ್ದಂತ ಕಮಿಷನರ್ ಇದ್ರಲ್ಲ, ಅಲ್ಲಿದ್ದ ಕಮಿಷನರು, ತಹಸೀಲ್ದಾರು, ಇವರೆಲ್ಲ ಏನ್ ಕತ್ತೆ ಕಾಯ್ತಾ ಇದ್ರ? ಅವ್ರ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ಅಲ್ಲ, ಹೌದು. ಅವ್ರು ಅಲ್ಲಿಂದ ಹೋಗಿ ಓಡ್ ಬಂದು ಬರ್ತಾರೆ ಅಂದ್ರೆ ಸುಮ್ಮನೆ ಇರ್ತಾರೆ. ಈಗ ಒಂದೇ ನಿಮಿಷ ನಾನು ಓಡ್ ಬರ್ತೀನಿ ಬಿಟ್ಬಿಡ್ತಾರ ಇವರು? ನಿಮ್ಮ ಹತ್ರ ಬರ್ತೀನಿ ಬಿಡ್ತಾರ? ಬಿಡಲ್ಲ, ಇರ್ಬೇಕು. ನೀ ಬೇಜಾರು ಮಾಡ್ಕೊಳಲ್ಲಪ್ಪ. ಹಂಗೆ ಸಭೆಗೆ ಒಂದು ಗೌರವ ಬರಬೇಕು. ಸಭೆ ಒಂದು ಗೌರವಯುತವಾಗಿ ನಡಿಬೇಕು ಅಂದ್ರೆ ಅಲ್ಲಿ ಎಲ್ಲರೂ, ಕೆಡಿಪಿ ಮೀಟಿಂಗ್ ಅಂದ್ರೆ SP ಬಂದಿರ್ತಾರೆ, ಪೊಲೀಸರು ಎಲ್ಲರೂ ಬಂದಿರ್ತಾರೆ. ಅವರೆಲ್ಲ ಬಂದು ಗಲಾಟೆ ಮಾಡಿದ್ರೆ ಅದಕ್ಕೋಸ್ಕರ ನೀವು ಕ್ರಮ ಆಗ್ಬೇಕು. ಲಾ ಮಿನಿಸ್ಟರ್ ಅವರಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ, ಕ್ರಮ. ವಿರೋಧ ಪಕ್ಷದ ನಾಯಕರಿಗೆ ನಾನು ಅರಿಕೆ ಮಾಡ್ತೀನಿ. ಉತ್ತರ ಹೇಳುವುದಂದ್ರೆ ಏನು? ನೋ ಕಂಪ್ಲೇಂಟ್ ಈಸ್ ರಿಸೀವ್ಡ್. ಇಫ್ ಕಂಪ್ಲೇಂಟ್ ಈಸ್ ರಿಸೀವ್ಡ್ ವಿಲ್ ಟೇಕ್ ಸೂಟಬಲ್ ಆಕ್ಷನ್ ಅಕಾರ್ಡಿಂಗ್ ಟು ಲಾ. ಇಷ್ಟು ಹೇಳ್ಬಹುದು. ಆದರೆ ಉದ್ದೇಶ ನಾವು ಈ ಶಾಸಕರುಗಳನ್ನು ಬಡದಾಡಿಸ್ಬೇಕು ಅನ್ನೋದಿಲ್ಲ. ಆಗಲೇ ಅವರೇ ಹೇಳಿದರು, ಅಲ್ಲಲ್ಲ ನೋಡಿ, ಸಂಬಂಧದಲ್ಲಿ ಮಾತುಗಳಿರ್ತಾವೆ. ನಮ್ಮ ಮನೆಗೆ ಬಂದ್ಬೇಕಾದ್ರೆ ಅವರು ಹೋಳ್ಗೆ ತಿಂದು ಹೋಗಲ್ರಕ್ಕ ಅಂತ ಅಂದರು. ಅದರ ಅರ್ಥ ಏನು? ದ ರಿಲೇಷನ್ ಇಸ್ ಟು ಬಿ ಕಂಟಿನ್ಯೂಡ್. ಈಗ ನೀವು ದೊಡ್ಡದಾಗಿ ಚರ್ಚೆ ಮಾಡಿ ಯಾರನ್ನಾರ ಒಬ್ಬರನ್ನ ಜೈಲ್ನಾಗರ ಹಾಕ್ರಿ ಅಥವಾ ಬಿಡಿಸ್ರಿ. ಸರ್ಕಾರ ನೆರವು ಕೇಳ್ತಾ ಇದ್ದಾರೆ, ಸಭೆನ ಸರಿ ನಡೆಸಿ ಅಂತ. ಅವ್ರ ಸಂಬಂಧ ಹಾಳು ಮಾಡ್ಬೇಕು ಅಂತ ನಾವೇ ನಿಂತಿಲ್ಲ ಇಲ್ಲಿ. ಒಂದು ಸಭೆ ಸರ್ಕಾರಕ್ಕೆ ಆಗ್ತಿಲ್ಲ ಅಂತ ನಾವು ತರ್ತಿಲ್ಲ. ಈಗ ಅವ್ರು ಏನ್ ಹೇಳ್ತಾರೆ, ಅವ್ರನ್ನ ಒಂದು ನೀವು ಮಾತಾಡಿಕೊಂಡು ಬೆಂಗಳೂರು ಮಲ್ಲೇಶ್ವರಂ ಹೋಗ್ತೀರಿ, ನಾನು ಮಂಗಳೂರಿಗೆ ಹೋಗ್ತೇನೆ, ಅವ್ರು ಗದಗ ಹೋಗ್ತಾರೆ. ಇವರಲ್ಲ ಅಲ್ಲಿ ಊರಲ್ಲಿ ಕೂತ್ಕೊಳ್ಳಿ, ಇಬ್ರು ಹೋಗಿ ಮೀಟಿಂಗ್ ಅವರೆಲ್ಲ ಸೇರೋದು. ಒಬ್ಬರ ಮುಖ್ಯ ಇನ್ನೊಬ್ಬರು ನೋಡ್ಬೇಡ ಪಬ್ಲಿಕ್ ಮೀಟಿಂಗ್ ಅಲ್ಲಿ ಎಲ್ಲ ದುರ್ಘಟನೆ ನೋಡ್ಕೊಂಡು ಹೋದ್ರೆ ಆಗ್ತದ? ಪಬ್ಲಿಕ್ ಮುಂದೆ ಭಾಗವಹಿಸಬೇಡ್ವಾ? ಅದೇನಾಗಿದೆ ಅಂತ ಅಲ್ಲಿ ಚರ್ಚೆ ಮಾಡಿ. ಸಿಸಿ ಪಾಟೀಲ್ ಇದೇನು ಯಾವ ಲಾಜಿಕ್? ರಜೆ ಹಾಕದ ಅಧ್ಯಕ್ಷರೇ,
ನೀವು ಕೂಡ್ರಿ ಇಬ್ಬರು ಕೊಡೋರು ಕುಂಡ್ರಿಸ್ಕೊಂಡು ರಜೆ ಆಗ್ತದ. ಯಾಕೆ ಇದನ್ನ ಬೆಳೆಸೋದಕ್ಕೆ ಸಿದ್ದು ಪಾಟೀಲ್ ಅವರಿಗೆ ಹೊಡೆದಿದ್ರೆ ಇವ್ರ ಮೇಲೆ ಎಫ್ಐಆರ್ ಆಗ್ತಿತ್ತು. ಸಿದ್ದು ಪಾಟೀಲ್ ಅವರಿಗೆ ಏನ್ ಆಗ್ಬೇಕಾಗಿದೆ ನೀವು ಹೇಳಿ ಸರ್ಕಾರಕ್ಕೆ. ಕೇಸ್ ಮಾಡಬೇಕಾಗಿತ್ತು ಅಲ್ಲೇ ಜಿಲ್ಲಾ ವರಿಷ್ಠಾಧಿಕಾರಿಗಳು. ಸುರೇಶ್ ಗೌಡ, ಸಿದ್ದು ಪಾಟೀಲ್ ಅವರಿಗೆ ಹೊಡೆದಿದ್ರೆ ಸುರೇಶ್ ಗೌಡ, ಒಬ್ಬರ ಕಡೆನ ಕೆಟ್ಟ ಆಗ್ಬೇಕು. ವಿ ಸುನಿಲ್ ಕುಮಾರ್ ಸಿದ್ದು ಕೂತ್ಕೊಳ್ಳಿ. ಸಿದ್ದು ಸುರೇಶ್ ಗೌಡ ಇದ್ದಾನೆ. ಅದು ಏನಾಗ್ಬೇಕು ಹೇಳೀಗ. ನೀವು ಹೇಳಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಸರ್ಕಾರ ಗಮನ ಸೆಳೆದಿದ್ದೀರಿ, ಅವ್ರು ಉತ್ತರ ಕೊಟ್ಟಿದ್ದಾರೆ, ಇನ್ನೇನಾಗಬೇಕು? ಸುಮೋಟ ಕೇಸ್ ಮಾಡಿ ಅಲ್ಲ. ಯಾವುದು ಸುಮೋಟ ಕೇಸ್ ಮಾಡಿ ಮಂತ್ರಿಗಳೇ ಅವರು ಸಲಹೆ ಕೊಟ್ಟಿದ್ದಾರೆ. ಅಲ್ಲ ಸರ್, ಇದೊಂದು ವಿಚಿತ್ರ ಸನ್ನಿವೇಶ. ಒಂದು ನಿಮಿಷ, ಈ ಸದನದಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. KDP ಮೀಟಿಂಗ್ ಇನ್ನೊಂದ್ರಲ್ಲಿ ಭಾಗವಹಿಸಬೇಕು. ಅವರು ಆ ಮೀಡಿಯಾದಲ್ಲಿ ನಾನು ನೋಡಿದ್ದೀನಿ, ಒಂಥರ ಸರ್ಪ ಬಂದಂಗೆ ಸಿಟ್ಟಲ್ಲಿ ಬರ್ತಾರೆ. ಅಂದ್ರೆ ಇವ್ರು ಬಹಳ ವೀಕ್, ಇವ್ರನ್ನ ಹೊಡೆದು ಏನು ಬೇಕಾದ್ರೂ ಮಾಡಬಹುದು ಅಂತೇಳಿ. ಈ ತಲೆ ಬಲ ಇಲ್ದಿದ್ದವರಿಗೆ ತೋಳ್ಬಲ ತೋರಿಸುವಂತ ಕೈಯಾಲಿ ಅನೇಕ ಸರಿ ಆ ಕಡೆ ಈ ಕಡೆ ಅಂತ ನಾನು ಹೇಳೋದಿಲ್ಲ. ಇಂಥವರಿಗೆ ಸರಿಯಾದಂತ ನಿರ್ಬಂಧ ಮಾಡುವಂತ ಅವಶ್ಯಕತೆ ಇದೆ. ಸೋಮೋಟ ಕೇಸು ಇನ್ನೊಂದು ಹಾಕಿ ಮಾಡಬೇಕು. ಇಲ್ಲಿದ್ರೆ ಒಬ್ಬ ಶಾಸಕ ಸರ್ ನೀವು ನೆರವಿಗೆ ಬರಬೇಕು. ಒಬ್ಬ ಶಾಸಕ ಈ ರೀತಿ ಒಂದು ಅಸಹಾಯಕ ಸ್ಥಿತಿಯನ್ನ ವ್ಯಕ್ತಪಡಿಸ್ತಾರೆ ಇದರಲ್ಲಿ ಅಂದ್ರೆ ನಮ್ಮ ಶಾಸಕರು ಅಂತ ನಾನು ಹೇಳಲ್ಲ, ಅಲ್ಲಿಗೆ ಯಾರಿಗಾರು ಆಗಿದ್ರು ಕೂಡ ಅದೇ ಆಗ್ಬೇಕು. ಇವರು ಶಾಸಕರೇ ಸ್ವಾತಂತ್ರ್ಯ ಇಲ್ವಾ ಇವರಿಗೆ? ಮಾತಾಡೋದು ಸ್ವಾತಂತ್ರ್ಯ ಆಗಿದೆ, ಕೂತ್ಕೊಂಡು ಚರ್ಚೆ ಮಾಡಿ ಬಗೆ ಎಂತ ಗಲಾಟೆಗಳು ಚೆನ್ನಾಗಿ ಆಗಿದೆ. ರಾತ್ರಿದ್ದಂಗೆ ನೋಡ್ಕೊಳ್ಳಿ. ಅವ್ರಿಗೆ ಎಚ್ಚರಿಕೆ ಕೊಡಿ. ಅವರಿಗೆ ಶಾಸಕ ಸ್ಥಾನದ ಗೌರವ ಅವ್ರಿಗೆ ಇಲ್ದೇ ಇದ್ರೆ ಅವ್ರಿಗೆ ಯಾವ ರೀತಿ ಮಾತಾಡ್ಬೇಕು, ಏನ್ ಮಾಡ್ಬೇಕು ಅಂತ ಅಧ್ಯಕ್ಷರೇ ಏನಿಲ್ಲ, ಸುಮೋಟ ಕೇಸ್ ಮಾಡಿ. ಸುಮೋಟ ಕೇಸ್ ಆಡಳಿತ ಪಕ್ಷ ಶಾಸಕ ಅಂತ ಅವರಿಗೆ ಭಾವಾವೇಶದಲ್ಲಿ ಮಾತನಾಡೋದಲ್ಲ. ಶಾಸಕರುಗಳಿಗೆ ಇಲ್ಲಿ ಬಂದು ನಮ್ದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಡ್ರಿ ಅಥವಾ ಸೋಮೋಟೋ ತಗೊಳ್ರಿ ಅಂತಲ್ಲ. ನಮಗೆ ಇಲ್ಲಿ ಇರ್ತಕ್ಕಂಥ ಹಕ್ಕು, ಹಿ ಕ್ಯಾನ್ ಡಿಮ್ಯಾಂಡ್ ಫಾರ್ ಸೆಂಡಿಂಗ್ ದಿಸ್ ಟು ಎ ಪ್ರಿವಿಲೇಜ್ ಕಮಿಟಿ. Speaker can decide, but Speaker, before he decides whether it is to be sent to privilege committee or otherwise, let him call both of them and discuss. ಆ ಒಂದು ವಿನಂತಿಯನ್ನು ನಾನು ಮಾಡ್ತೀನಿ. ಪ್ರಿವಿಲೇಜ್ ಬೇಕಂತ ಹೇಳಿದ್ರೆ ಪ್ರಿವಿಲೇಜ್ ಕಳಿಸ್ತಾರೆ. ಇಬ್ಬರಿಗೂ ಸಭೆಯಲ್ಲಿ ಕೂಡ ಶಾಸಕರ ನಾಲ್ಗೆ ಕಟ್ ಮಾಡ್ಬೇಕಂತಾರ. ಮತ್ತೊಂದ್ ಸರ್ತಿ ಒಂದು KDP ಮೀಟಿಂಗ್ ನಲ್ಲಿ ಈ ಶಾಸಕರ ಹತ್ರ ಶರಿ ವಾಸನ್ ಬರ್ತದಂತಾರ. ಈ ತರ ಪದೇ ಪದೇ ಆಗ್ತಾ ಇದೆ. ಏನ್ ಶಾಸಕರಿಗೆ ಗೌರವ ಇಲ್ಲ? ಯಾರು ಹೇಳೋರು ಕೇಳೋರಿಲ್ಲ. ತಾವಿದ್ರ ನಮಗ್ ಕೇಳಕ್ಕೆ ಈಗ ಪ್ರಿವಿಲೇಜ್ ಕಳಿಸಲ್ಲ ಅಲ್ಲ. ಲಾಸ್ಟ್ ಟೈಮು ಕೂಡ ನಾನು ನಿಮ್ಗೆ ಹೇಳಿದೆ ಇದೇ ತರ. ಅವ್ರ ಬಗ್ಗೆ ಏನಾರ ಕ್ರಮ ವಹಿಸ್ಬೇಕಲ್ಲ. ಪದೇ ಪದೇ ಮಾಡ್ರಿ. ಏನಿದು ನಾಲ್ಗೆ ಕಟ್ ಮಾಡ್ತಾರಂತ ಶಾಸಕರದು. ನಿಮ್ಮಲ್ಲಿ ಅದನ್ನು ವಿಡಿಯೋ ಕೊಡ್ತೀನಿ ನಾನು ನಿಮ್ಗೆ. ಲಾಸ್ಟ್ ಟೈಮು ತೋರಿಸಿದೆ ಅದ್ರ ಬಗ್ಗೆ. ಕೊಟ್ರೆ ಅದೇ ಅಲ್ಲ, ಮತ್ತೆಂತ ಹೇಳುದು? ನಾಟ್ ದ್ಯಾಟ್ ಈಸಿ. ಈಗ ನೀವು ಒಬ್ಬ ಶಾಸಕರು ಇವ್ರ ಮೇಲಾಗಲಿ ಅವ್ರ ಮೇಲಾಗಲಿ, ಇಫ್ ಸೋಮೋಟೋ ಕೇಸ್ ಇಸ್ ರಿಜಿಸ್ಟರ್ಡ್, you imagine what are the implications. ಸರಿ, ಪರಿಹಾರ ಹೇಳಿ ಸರ್. ಶಾಸಕರು ಪಾಪ ನೆಕ್ಸ್ಟ್ ಹೆಂಗ್ ಹೋಗೋದು ಅಂತ ಹೇಳಿ ಸರ್. ನಾನು ಸಜೆಷನ್ ಶಾಸಕರು ಮಾಡಿರ್ಲಿ, ಈ ಶಾಸಕರು ಮಾಡಿರ್ಲಿ, ಮತ್ತೆ ಇವ್ರು ನೆಕ್ಸ್ಟ್ ಹೆಂಗ್ ಹೋಗೋದು? ಪ್ರಿವಿಲೇಜ್ ಮೂವ್ ಮಾಡಿದ್ರೆ ಅವ್ರ ಕೂತು ಬಗ್ಗೆ ಪ್ರಿವಿಲೇಜ್ ಏನು ಪ್ರಿವಿಲೇಜ್ಗೆ ಅಂತ. ಈಗ ಸುಮೋಟೋ ಕೇಸ್ ತಗೊಂಡು ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ಸರ್ಕಾರದ ಪರವಾಗಿ ತಮ್ಮಲ್ಲಿ ವಿನಂತಿ ಮಾಡ್ತೇನೆ ಅಧ್ಯಕ್ಷರೇ. ನನ್ನ ಸಲಹೆ ಕೊಟ್ಟಿದ್ದೇನೆ. ಇದು ಪ್ರಿವಿಲೇಜ್ಗೆ ತಾವು ಕನ್ಸಿಡರ್ ಮಾಡಬಹುದಾಗಿರ್ತಕ್ಕಂಥ ಪ್ರಕರಣ. ಆದರೆ ಇದನ್ನು ಪ್ರಿವಿಲೇಜ್ ಕಮಿಟಿ ಕಳಿಸ್ಬೇಕು ಅನ್ನೋ ನನ್ನ ಒತ್ತಾಯ ಅಲ್ಲ. ತಾವು ಹಾಗೂ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಕೂತು ಇಬ್ಬರು ಶಾಸಕರನ್ನ ಕರೆಸಿ, ಯಾಕಂದರೆ ಇದು ಸಭೆಯಲ್ಲಿ ಆಗಿರ್ತಕ್ಕಂಥ ಜಗಳ. ಈ ಸಭೆಯೊಳಗೂ ಹಲವಾರು ಸಂದರ್ಭದಲ್ಲಿ ಆಗಿವೆ ಅಂತ. ಆ ಕಾರಣಕ್ಕಾಗಿ ಇದನ್ನ ಅವರಿಬ್ಬರನ್ನು ಕೂಡಿಸಿ ಏನು ನಿರ್ಣಯ ಮಾಡ್ತೀರಿ ಮಾಡ್ತಾರೆ. ವಿ ಸುನಿಲ್ ಕುಮಾರ್ ಮತ್ತೆ ಫಸ್ಟ್ ನಾನೆಂತ ಹೇಳಿದ್ದು ಸುರೇಶ್ ಗೌಡ ಉತ್ತರ ಬರಲಿಲ್ಲ. ಟುಮಾರೋ
ಇಲ್ಲ ಅಲ್ಲ, ಉತ್ತರ ಬಂದಿಲ್ಲ. ಇದು ಬಹಳ ಸೂಕ್ಷ್ಮವಾದ, ಅದಕ್ಕೆ ನಾಳೆ ಕೊಡ್ತೇವೆ ಉತ್ತರ. ಒಟ್ಟಿಗೆ ಮಿನಿಸ್ಟರ್ ಇದ್ದಾರೆ, ನಾನು ಮಾತಾಡ್ಬಿಡ್ತೀನಿ. ಅವರು ಸುಮ್ಮನೆ ಯಾರಿಗೆ ಮಾತಾಡ್ತೀರಿ? ನನಗೆ ನಿಮ್ಮ ಕೇಳಿ, ಮಾನ್ಯ ಸಭಾಧ್ಯಕ್ಷರೇ, ನನ್ನ ಕಾನ್ಸ್ಟಿಟ್ಯೂನ್ಸಿ ಒಳಗಡೆ ನಾವು SDMC ಅಧ್ಯಕ್ಷ KPSC ಶಾಲೆಗೆ, ಅಲ್ಲಿ ಬರುವಂತ ಬೇಳೆಯಲ್ಲಿ ಉತ್ತರ ಇದೆ ಹೇಳಿ ನಾನು ಹೇಳಿದ್ದೇನೆ. ಅಲ್ಲ, ಇದು ಉತ್ತರ ಕೊಡಕ್ಕೆ ಇದು ಜಟಿಲವಾದ ಪ್ರಶ್ನೆ ಇರಲಿಲ್ಲ. ಅಧಿಕಾರಿಗಳು ಉತ್ತರ ಕೊಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ. ಇದು ತುಂಬಾ ಸೀರಿಯಸ್. ಬಡವರ ಮಕ್ಕಳು ಕೊಡುವಂತ ಬೇಳೆ ಹುಳ ಬರ್ತಿರೋದಕ್ಕೆ ನಾನು ಒಂದು ಸರ್ಕಾರ ಗಮನ ತರಕ್ಕೆ ಇವರಿಗೆ. ಮಾನ್ಯ ಅಧ್ಯಕ್ಷರೇ, ನಾಳೆ ವಿವರವಾಗಿರ್ತಕ್ಕಂಥ ಉತ್ತರ ಅವರಿಗೆ ಕೊಡ್ತೀವಿ. ಜೊತೆಗೆ ಅವ್ರ ಜೊತೆಗೂ ಮಾತಾಡಿದಾಗ ಅವ್ರು ಹೇಳಿದ್ರು ಆ ಶಾಲೆಯಲ್ಲಿ ಹುಳ ಇರ್ತಕ್ಕಂಥ ಒಂದು ತೊಗರಿ ಬೇಳೆಯನ್ನ ಕೊಟ್ಟಿದ್ದಾರೆ ಅಂತೇಳಿ ಹೇಳಿದ್ದಾರೆ. ಅದು ಅವರೇ ಅಧ್ಯಕ್ಷರಿರೋದ್ರಿಂದ ನನಗೆ ಮಾಹಿತಿ ನನಗೆ ವೈಯಕ್ತಿಕವಾಗಿ ಇದು ಕೂಡ ಬಂದಿಲ್ಲ. DDPI ಮೂಲಕ BO ಇಲ್ಲ ನೀವೇ ಕೊಟ್ರೆ ಇದೇನಾದ್ರು ಪ್ರೂವ್ ಆದ್ರೆ ಅವ್ರು ಯಾರಿದ್ದಾರೆ ಅಧಿಕಾರಿಗಳು, ಇಲ್ಲಾಂದ್ರೆ ಯಾರು ಟೆಂಡರ್ದಾರ್ ಇದ್ದಾರೆ, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ, ಎಲ್ಲರ ಮೇಲೂ ಕ್ರಮ ತಗೊಳ್ತೀನಿ 100%. ಅದು ನಿರ್ದಾಕ್ಷಿಣ್ಯವಾಗಿ. ಅದು ಒಂದು ಭಾಗ. ಆಮೇಲೆ ನಂಗೆ ಗೊತ್ತಿದೆ ಟೆಂಡರ್, ನೀವು ಹೇಳಿದ್ರಿ ಟೆಂಡರ್ ಕಮ್ಮಿ ತಗೊಂಡ್ಬಿಡ್ತಾರೆ, ಇಲ್ಲಿ ಕಳಪೆ ಕೊಡ್ತಾರೆ ಅಂತ. ಅದೆಲ್ಲ ನಡೆಯೋದಿಲ್ಲ. ನಾವು ಟೆಂಡರ್ ಕೊಟ್ಟಾಗ ಅದೇನಿದ್ರೇನು ಒಳ್ಳೇದು ಕ್ವಾಲಿಟಿ ಕೊಡಬೇಕು. ಎಲ್ಲೇ ಬಂದ್ರೂ ಕೂಡ ರಾಜ್ಯದಲ್ಲಿ ತಕ್ಷಣ ನಾವು ಆಕ್ಷನ್ ತಗೊಂಡಿದೀವಿ. ನಾಳೆ ವಿವರಣೆಯನ್ನ ಕೊಡ್ತೀನಿ. ಅದು ಕೂಡ ಮತ್ತೆ ನೀವು ಕೊಟ್ಟಿದ್ರಲ್ಲ. ಇಲ್ಲ ಹೇಳಿದ್ರು, ಎರಡು ವಿಷಯಗಳು ಹೇಳಿದ್ರು ಸಭಾಧ್ಯಕ್ಷರೇ. ಒಂದು, ಇದು ಕಡಿಮೆ ರೇಟಿಗೆ ತಗೊಂಡು ಒಂದು ಶಾಲೆ ಒಳಗಡೆ ನಿಮ್ ಶಾಲೆಯಿಂದ, ಇದು ನನ್ನ ಶಾಲೆದಲ್ಲ, ಇಡೀ ರಾಜ್ಯದ ಸಮಸ್ಯೆ. ಇದು ಇಡೀ ರಾಜ್ಯದ ಸಮಸ್ಯೆ ಒಂದು. ಎರಡನೇದು, ಇದರಲ್ಲಿ CEO ಇರ್ತಾರೆ, ಚೇರ್ಮನ್, ಅವರ ಅಧ್ಯಕ್ಷತೆ ಒಳಗಡೆ ಜಾಯಿಂಟ್ ಡೈರೆಕ್ಟರ್ ಇರ್ತಾರೆ, ಫುಡ್ ಅಂಡ್ ಸಿವಿಲ್ ಸಪ್ಲೈ. ಅದರ ಕೆಳಗಡೆ BO ಇರ್ತಾರೆ, DDPI ಇರ್ತಾರೆ, ಮತ್ತೆ ಅಕ್ಷರ ದಾಸೋಹ ಸಮಿತಿಯ ಒಬ್ಬ ಮೆಂಬರ್ ಇರ್ತಾರೆ. ಇವರೆಲ್ಲರೂ ಇದ್ದು ಕೂಡ ಕಳಪೆ ಬೇಳೆಗಳನ್ನ ಯಾಕೆ ಸರಬರಾಜು ಆಗ್ತಿದೆ? ಇವ್ರು ಹೇಳಿದ್ರು ಕಮ್ಮಿ ತಗೊಂಡು ಕಳಪೆ ಕೊಟ್ರೆ ಕ್ರಮ ತಗೊಳ್ತೀನಿ ಅಂತ. ಇದು ಸುಮಾರು ಒಂದು ವರ್ಷದಿಂದ ಇದೇ ತರ ನಡೀತಾ ಇದೆ. ನನಗೆ ಶಿಕ್ಷಣ ಸಚಿವರ ಮೇಲೆ ನನಗೆ ತಕರಾರಿಲ್ಲ, ಆದರೆ ಇಲ್ಲಿ ಕಮಿಷನರ್ ಅಂತ ಒಬ್ರು ಇರ್ತಾರೆ. ಜೊತೆಗೆ ಅಕ್ಷರ ದಾಸೋಹ ಅಂತ ಒಂದು ಕಮಿಟಿಗೆ ಒಂದು ಪ್ರಧಾನಮಂತ್ರಿ ಈ ಕಮಿಟಿ ಒಳಗಡೆ ಮಾನ್ಯ ಸಭಾಧ್ಯಕ್ಷರೇ ಒಬ್ರು ಕಮಿಷನರ್ ಟೆಂಡರ್ನ ಫೈನಲ್ ಮಾಡೋಂಥವ್ರು, ಇನ್ನೊಬ್ರು ಶಾಲಾ ಶಿಕ್ಷಣ PM ಪೋಷಣ್ ಅಲ್ಲಿ ಒಬ್ರು ಡೈರೆಕ್ಟರ್ ಇರ್ತಾರೆ. ಇಬ್ಬರು ಸೇರಿ ಫೈನಲ್ ಮಾಡಬೇಕು. ಒಂದು ತೊಗರಿ ಬೆಳೆಗೆ ಇವನು 63 kg ಹಾಕ್ತಾನೆ. ಈಗ ಮಾರ್ಕೆಟ್ ಅಲ್ಲಿ 95 ರೂಪಾಯಿ. ಇವನು 63 kg ಟೆಂಡರ್ ತಗೊಂಡು ಹಸು ಅಲ್ಲ ಹಂದಿನೂ ತಿನ್ನಲ್ಲ, ಆ ತರ ತೊಗರಿ ಬೆಳೆ ಸಪ್ಲೈ ಮಾಡೋನೆ. ಯಾವ ಮಕ್ಕಳು ಕೂಡ ಊಟ ಮಾಡ್ತಿಲ್ಲ. ಬಡವ್ರ ಮಕ್ಕಳು ಶಾಲೆಗೆ ಬರಲಿ, ಅಟೆಂಡೆನ್ಸ್ ಜಾಸ್ತಿ. ಅದಕ್ಕೆ ನಾನು ಸಚಿವರು ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಾನು ಅದಕ್ಕೆ ಅವ್ರ ಗಮನಕ್ಕೆ ತಂದಾಗ ಹೇಳಿದರೆ ಕ್ರಮ ತಗೊಳ್ತೀನಿ. ಆದರೆ ನಾನು ಹೇಳೋದು ಇಲ್ಲಿ ಕ್ರಮ ಆಗಬೇಕು. CEO ಇರ್ತಾರೆ, ಜಿಲ್ಲಾ ಪಂಚಾಯತ್ ಮೇಲಧಿಕಾರಿಗಳು ಇರ್ತಾರೆ, ಅದ್ರ ಕೆಳಗಡೆ DDPI BO ಇವರೆಲ್ಲ ಏನ್ ಕತ್ತೆ ಕಾಯ್ತಿರ್ತಾರ? ಹೋಗ ಶಾಲೆಗಳಲ್ಲಿ ನೋಡ್ಬೇಕಲ್ಲ, ಅಲ್ಲಿ ಇವರು ಸಪ್ಲೈ ಮಾಡ್ತಾರೆ. ಇವ್ರು ಕೊಡ್ಬೇಕಾದ್ರೆ 3 ತಿಂಗಳಿಗೆ ಒಂದ್ಸಲಿ ಟೆಂಡರ್ ಪ್ರಕ್ರಿಯೆ ಆಗುತ್ತೆ. 3 ತಿಂಗಳ ಟೆಂಡರ್ ಕೊಡ್ಬೇಕಾದ್ರೆ ಇವನು ಸ್ಯಾಂಪಲ್ ಕೊಡ್ಬೇಕಾದ್ರೆ ಒರಿಜಿನಲ್ ಕೊಡ್ತಾನೆ, ಒಂದು 5 ಚೀಲನ. ಅದಾದ್ಮೇಲೆ ಇದ್ದಿದ್ದು ಒಂದು 500 ಮೂಟೆ 1000 ಮೂಟೆ ಸಪ್ಲೈ ಮಾಡ್ಬೇಕಾದ್ರೆ ಎಲ್ಲ ಅದರಲ್ಲಿ ಬೆಳೆಗಳಲ್ಲಿ ಹುಳ. ನಾನು ಎಲ್ಲ ಶಾಲೆ ಸುಮಾರು ಒಂದು 50 ಶಾಲೆಗೂ ಪರೀಕ್ಷೆ ಮಾಡಿದ್ದೀನಿ. ಅದಕ್ಕೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡೋದಿಷ್ಟೇ, ನಿಮ್ಮ ಕಮಿಷನರ್ ಯಾರಿದ್ದಾರೆ, ನಿಮ್ಮ PM ಪೋಷಣ್ ಅದರಲ್ಲಿ ಯಾರು ಇದ್ದಾರೆ, ನಿಮ್ಮ CEOಗಳು ಯಾರಿದ್ದಾರೆ, DDPI ಯಾರಿದ್ದಾರೆ, ಇವ್ರನ್ನ ಕೂತ್ಕೊಂಡು ಎನ್ಕ್ವೈರಿ ಒಂದು ಕಾನ್ಸ್ಟಿಟ್ಯೂಟ್ ಮಾಡಬೇಕು. ರಾಜ್ಯ ಮಟ್ಟದಲ್ಲಿ ಒಂದು ಎನ್ಕ್ವೈರಿ ಕಾನ್ಸ್ಟಿಟ್ಯೂಟ್ ಆಗಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರ್ದು ಅಂತ ಹೇಳಿ ಸರ್ಕಾರಕ್ಕೆ ನನ್ನ ಸಜೆಷನ್. Not I am not blaming the government, but he should have a strong suggestion to the government. Monitor ಮಾಡಬೇಕು. ಇದು ಬಡವರ ಮಕ್ಕಳು ಊಟ, ಇದು ಅವ್ರಿಗೆ ಒಂದು ಬೆಳೆ ಇಲ್ಲ ಅಂತ ಹೇಗೆ? ಮಾನಿಟರ್ ಕಮಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲ 100% ಮಾನ್ಯ ಅಧ್ಯಕ್ಷ, ಯಾವುದೇ ಕಾರಣಕ್ಕೂ ಕಳಪೆ ಊಟದ ಕೊಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಎಲ್ಲಾ ಕಡೆನೂ ಇದೆ ಅನ್ನೋದು ಸುರೇಶ್ ಅವರೇ ನಾನು ಒಪ್ಪೋದಕ್ಕೆ ಹೋಗೋದಿಲ್ಲ. ಯಾಕಲ್ಲ ನಾ ಹೇಳ್ತೀನಿ, ಒಂದ್ ನಿಮಿಷ ಪೇಪರ್ ಕಟಿಂಗ್ ಕಳಿಸ್ತೀನಿ, ಉತ್ತರ ಕೊಟ್ರಿ. ನಾನು ಹೇಳ್ತೀನಿ ಯಾಕಂದ್ರೆ ಪೇಪರ್ ಕಟಿಂಗ್ ವಿಜಯ ಕರ್ನಾಟಕದಲ್ಲಿ ಬಂದಿದೆ. ಎಲ್ಲ ಇಡೀ ರಾಜ್ಯ ಅಂತ ಟಿವಿ ಮಾಧ್ಯಮದಲ್ಲಿ ನೀವು ಎಲ್ಲ ಕೊಡ್ತೇನೆ. ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ಕಡೆನೂ ಪೇಪರ್ ಕಟಿಂಗ್ ಕಳಿಸ್ತೀನಿ. ಈ ತರ ಎಲ್ಲ ಚಿಕ್ಕಬಳ್ಳಾಪುರದಲ್ಲಿ ಪೇಪರ್ ಕಟಿಂಗ್ ನಿಮ್ಗೆ ವಿಷಯ ಮಾನ್ಯ ಅಧ್ಯಕ್ಷರಿದ್ದೀರಿ KPS ಆ ಪರ್ಟಿಕ್ಯುಲರ್ ಶಾಲೆಗೆ. CEO ಏನಾದ್ರು ನೀವು ಕಂಪ್ಲೇಂಟ್ ಕೊಟ್ಟಾಗ ಅವ್ರ ಏನಾರು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ನಾನೇ ಅವ್ರಿಗೆ ನಾಳೆ ಇವಾಗ್ಲೇನೆ ಇಲ್ಲಾಂದ್ರೆ ನಾಳೆನೆ ಪತ್ರ ಬರೀತೀನಿ. ಬಟ್ ಎಲ್ಲಾ ಕಡೆನೂ ಹಿಂಗೆ ಆಗಿರೋದು ಅನ್ನೋದನ್ನ ನಾನು ಒಪ್ಪೋದಕ್ಕೆ ಹೋಗೋದಿಲ್ಲ. ನೀವು ಹೇಳಿದ ತಕ್ಷಣ ನಾನು ಒಪ್ಪೋದಕ್ಕೂ ಆಗೋದಿಲ್ಲ. ಒಂದ್ ನಿಮಿಷ, ಎಲ್ಲಾದ್ರೂ ಒಂದತ್ರ ಇದೆ ಅಂತ ಹೇಳಿದ್ರೆ
ಆ ತರ ಏನಾದ್ರು ಇದ್ರೆ ಅವ್ರು ಯಾವ್ದೇ ಮಟ್ಟದಲ್ಲಿ ಇದ್ರು ಕೂಡ ಅವ್ರು ಯಾವ್ದೇ ಅಧಿಕಾರಿಗಳಿರ್ಲಿ ಟೆಂಡರ್ದಾರ ಇರ್ಲಿ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಆಕ್ಷನ್ ತಗೊಳ್ತೀವಿ. ಮತ್ತೆ ಅವ್ರು ಏನ್ ಗೈಡೆನ್ಸ್ ಕೊಡ್ತಾರೆ ಅವರು ಇದನ್ನು ತಗೊಳ್ತೀನಿ. ಯಾಕಂದ್ರೆ ಅವ್ರ ಅಧ್ಯಕ್ಷ ಇದ್ದಾಗ ಗ್ರೌಂಡ್ ರಿಯಾಲಿಟಿ ಅವ್ರು ನೋಡ್ತಾರೆ. ಬಟ್ ಈ ವಿಚಾರದಲ್ಲಿ ಯಾಕೆ ಸಿಇಒ ಅವರು ಇದನ್ನ ಗಮನ ತಗೊಂಡಿಲ್ಲ, ನಾನು ಅದನ್ನ ನಮ್ಮ ಕಮಿಷನರ್ ಮೂಲಕ ಯಾರು ಸಿಇಒ ಅವ್ರಿಗೂ ಮಾತಾಡಿಸಿ ನಮ್ಮ ಯಾರು ಫುಡ್ ಡೈರೆಕ್ಟರ್ ಫುಡ್ ಕಂಟ್ರೋಲ್ ಮ್ಯಾನೇಜ್ಮೆಂಟ್ ಇರುತ್ತೆ, ಯಾಕಂದ್ರೆ ನಾವಂತೂ ಸ್ಟ್ರಿಕ್ಟ್ ಮಾಡಿದೀವಿ. ಆದ್ರೂ ಕೂಡ ಈ ತರ ಆದಾಗ ಅವ್ರ ಮೇಲೆ ಆಕ್ಷನ್ ಅಂತೂ ನಿರ್ದಾಕ್ಷಿಣ್ಯ ತಗೊಂಡು ನಿಮಗೆ ಮಾಹಿತಿನೂ ಕೂಡ ಸುರೇಶ್ ಅವರೇ ನಾನೇ ಕೊಡ್ತೀನಿ ಈ ವಿಚಾರದಲ್ಲಿ. ಸರ್, ನಾನು ಸಭಾಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಮಾನ್ಯ ಸಭಾಧ್ಯಕ್ಷರು ಅವ್ರು ಹೇಳಿದ್ರು ಇಡೀ ರಾಜ್ಯದಲ್ಲಿ ಇದಿಲ್ಲ ಅಂತ. ಎಲ್ಲಾ ಕಡೆನೂ 60ರಿಂದ 63 ರೂಪಾಯಿಗೆ ಟೆಂಡರ್ ತಗೊಂಡಿದ್ದಾರೆ. 63 ರೂಪಾಯಿ ಟೆಂಡರ್ ತಗೊಂಡಿರುವಂತವನು 95 ರೂಪಾಯಿ ಬೆಳೆ ಒಂದು ಕೆಜಿ ಇದ್ದಾಗ 30 ರೂಪಾಯಿ ಒಂದು ಕೆಜಿಗೆ ಹೇಗೆ ಅವನು ಮ್ಯಾನೇಜ್ ಮಾಡ್ತಾರೆ? ಅವ್ರದ್ದು ವ್ಯಾಲಿಡ್ ಪಾಯಿಂಟ್ ಏನಂತ ಹೇಳಿದ್ರೆ, ಮಾರ್ಕೆಟ್ ಅಲ್ಲಿ ಇವತ್ತು ಯಾವುದು ಕೊಡಕ್ ಸಾಧ್ಯ ಅವನು ಮಾರ್ಕೆಟ್ ವ್ಯಾಲಿ ಯಾವ್ದು ಇವತ್ತು 93 ವ್ಯಾಲಿ ತೊಗರಿ ಬೆಲೆ ಪದಾರ್ಥ ಇದೆಯಾ ಅದನ್ನ ಲೋ L1 ಅಂತ ಹಾಕಿ 63ಗೆ ಅದು ಹೇಗೆ ಅವ್ರು ಮ್ಯಾನೇಜ್ ಮಾಡ್ತಾರೆ, ಮತ್ತೆ ಕ್ವಾಲಿಟಿ ಕಂಟ್ರೋಲ್ ಮಾಡ್ತಾ ಇದ್ದೀರಾ ಅದು ನೋಡ್ಬೇಕಾಗ್ತದೆ. ಕ್ವಾಲಿಟಿ ಕಂಟ್ರೋಲ್ 100% ಮಾಡ್ತೀವಿ ಮಾನ್ಯ ಅಧ್ಯಕ್ಷ. ಈ ತರ ಕಂಪ್ಲೇಂಟ್ ಕೊಟ್ಟಾಗ ಆಕ್ಷನ್ ಕೂಡ ತಗೊಂಡಿದೀವಿ. ನಾವು ಬೆಳಗಾಂ ಸೆಷನ್ ಅಲ್ಲಿ ಇದ್ದಾಗ ಕೆಲವು ಮಾಹಿತಿನ ಹಳೆ ವಿಡಿಯೋ ಬಂದಿತ್ತು, ಆದ್ರೂ ಕೂಡ ಬಿಡ್ಲಿಲ್ಲ. ಅವ್ರನ್ನ ಯಾರು ಇದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿಗೂ ಕೂಡ ಹಾಕಿದೀನಿ. ಈ ಕೆಲಸನೂ ಕೂಡ ನಮ್ ಗಮನಕ್ಕೆ ಯಾಕಂದ್ರೆ 46,000 ಶಾಲೆ ಇರುತ್ತೆ. SDMC ಅವರು ನಮ್ ಗಮನಕ್ಕೆ ತರಬೇಕಾಗ್ತದೆ. ಅದು ಅವರೇ ಅಧ್ಯಕ್ಷರಿರ್ಬೇಕಾದ್ರೆ ಅವರಾದ್ರೂ ಮಾಡ್ಬೋದು, ಯಾರಾದ್ರೂ. SDMC ಅವರಿಗೆ ನಾನು ಯಾವಾಗ್ಲೂ ಕೂಡ ನಾವು ಪತ್ರನೂ ಕೂಡ ಪತ್ರ ಅಲ್ಲ ಮಾಹಿತಿನೂ ಕೂಡ ಕೊಟ್ಟಿದ್ದೀವಿ. ಏನಾದ್ರು ಈ ತರ ನಿಮಗೆ ಸಪ್ಲೈ ಇಲ್ಲ, ಯಾಕಂದ್ರೆ ಅವ್ರ ಮಕ್ಕಳೇ ಊಟ ಮಾಡೋದು ಮನೆ ಅಧ್ಯಕ್ಷ, ನಾನು ಹೋಗಲ್ಲಿ ಕುತ್ಕೊಳ್ಳೋದಿಲ್ಲ. ಆ ತರ ಕಂಪ್ಲೇಂಟ್ ಪಟ್ರೆ ಯಾವ್ದೇ, ಯಾಕಂದ್ರೆ ಸದಸ್ಯರೆಲ್ಲ ಅವರೇ ಇರ್ತಾರೆ ಮನೆ ಸಭಾಧ್ಯಕ್ಷರೇ. ಸೊ ಆ ತರ ಮಾಡೋದಕ್ಕೂ ಅಲ್ಲ, ಬಟ್ ಎಲ್ಲದಕ್ಕೂ ಹೋಲಿಕೆ ಮಾಡೋದು ತಪ್ಪಾಗುತ್ತೆ. ಕಂಪ್ಲೇಂಟ್ ಕರ್ನಾಟಕ ರಾಜ್ಯದಲ್ಲಿ 100% ದ ಲೀಸ್ಟ್ ಅಲ್ಲ 0 ಇರಬೇಕು. ನಿಮ್ಮ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಕೂಡ ನಾನು ಬಹಳ ಸೀರಿಯಸ್ ಆಗಿ ತಗೊಂಡು ಆಕ್ಷನ್ ತಗೊಳ್ತಕ್ಕಂಥ 100% ನಾ ಮಾಡ್ತೀನಿ. ಒಂದೇ ನಿಮಿಷ ಮಧು ಅವರೇ, ಇಲ್ಲಿ ಪ್ರಶ್ನೆ ಬಂದಿರುವಂತದ್ದು 90 ರೂಪಾಯಿ ಮಾರ್ಕೆಟ್, 63 ರೂಪಾಯಿ ಹೆಂಗ್ ಕೊಡಕ್ ಸಾಧ್ಯ? ಅದನ್ನ ಎಕ್ಸ್ಪ್ಲೈನ್ ಮಾಡಿ ಹೇಳಿ ನೀವು. ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮ್ಮ ಮೇಲೆ ಏನು ಇಡೀ ರಾಜ್ಯ, ನಾನು ಹೇಳ್ತಾ ಇರೋದು ಇಡೀ ರಾಜ್ಯದಲ್ಲಿ ಆಗ್ತಾ ಇದೆ. ಈ ತರ ಏನಾನ ಮಾಡೋದಾದ್ರೆ ಅವನು ಕ್ವಾಂಟಿಟಿ ಕಮ್ಮಿ ಕೊಡ್ಬೇಕು, ಇಲ್ಲ ಕಳಪೆ ಕೊಡ್ಬೇಕು, ಬೇರೆ ಏನ್ ಸಾಧ್ಯ ಇದೆ ಹೇಳಿ? ಹೇಳ್ತೀನಿ. ಇದು ಓಪನ್ ವಿರೋಧ ಪಕ್ಷದ ನಾಯಕರಿಗೆ ನಾವೊಂದು ವಿಶ್ವಾಸವನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರೇನು ಕ್ವಾಂಟಿಟಿ ಕಮ್ಮಿ ಕೊಡ್ತಾರೆ ಅಂತ ಹೇಳಿದ್ದಾರೆ, ಒಂದ್ಸತಿ ಮೌಖಿಕವಾಗಿ ಕೂಡ ಹೇಳಿದ್ರು. ಈ ತರ ನಮ್ಮ ಗಮನಕ್ಕೆ ಬಂದಾಗ, ಯಾಕಂದ್ರೆ ಟೆಂಡರ್ದಾರರು ಏನ್ ಮಾಡ್ತಾರೆ, ಬಿಲೋ ಹೋಗ್ತಕ್ಕಂಥದ್ದು ಏನಾದ್ರು ಸ್ವಭಾವ ಇದ್ದು ಅವ್ರು ಏನಾದ್ರು ಕಳಪೆ ಕೊಡ್ತಕ್ಕಂಥದ್ದಾಗ್ಲಿ ಮತ್ತೆ ಕಮ್ಮಿ ಕೊಡ್ತಕ್ಕಂಥದ್ದು ನಮ್ ಗಮನಕ್ಕೆ ಬಂದ್ರೆ ಅವ್ರು ಯಾರೇ ಇದ್ರೇನು ಅವ್ರ ಮೇಲೆ ಆಕ್ಷನ್ ತಗೊಳ್ತೀವಿ. ನಮಗ್ ಬರೋದ್ ಮಾಹಿತಿ ಯಾರ ಮೂಲಕ ಬರ್ಬೇಕು? SDMC ಅವ್ರ ಮೂಲಕನೇ ಬರಬೇಕು. ನಾವು ದಿನ ಹೋಗಿ ಅಲ್ಲೇನು ತಿನ್ನೋದಿಲ್ಲ. ಅದಕ್ಕೆ SDMC ಅವರು ಕಂಪಲ್ಸರಿ ತಿನ್ಬೇಕು, ಟೀಚರ್ಸ್ ಕೂಡ ತಿನ್ಬೇಕು ಅಂತೇಳಿ ಕಾನೂನೇ ಇದೆ. ಅದನ್ನ ಇನ್ನೂ ಸ್ಟ್ರಿಕ್ಟ್ ಮಾಡ್ಬೇಕಾ? ಆಯ್ತು, ಇನ್ನೂ ಮಾಡ್ತೀನಿ. ಅದನ್ನ ವಿಜಿಲೆನ್ಸ್ ಮಾಡ್ಬೇಕಾ? ಅದನ್ನು ಮಾಡ್ತೀವಿ. ನಾವು ಎಷ್ಟೊಂದ್ ಸತಿ ನಾನೇ ಮಂತ್ರಿಯಾಗಿ CEOs ಮತ್ತೆ DCS ಇವರೆಲ್ಲ ಹೋಗ್ಬೇಕಾದ್ರೆ ನಾನೇ ಹೇಳಿದ್ದೀನಿ, ದಾರಿಯಲ್ಲಿ ಹೋಗ್ಬೇಕಾದ್ರೆ ಹೋಟ್ಲಿಗೆ ಹೋಗ್ಬೇಡಿ, ಊಟಕ್ಕೆ ನಮ್ಮ ಶಾಲೆಗೆ ಹೋಗಿ ಒಳ್ಳೆ ಊಟನೂ ಕೊಡ್ತಾರೆ, ಮೊಟ್ಟೆ ಕೊಡ್ತಾರೆ. ಇಷ್ಟೆಲ್ಲ ಕೊಟ್ಟು ಅಂಡರ್ ಹೋದಾಗ ಯಾಕೆ ಹೋದ ಅಂತೇಳಿ ನಾನು ಕೇಳಕ್ಕಾಗೋದಿಲ್ಲ. ಅವನು ಟೆಂಡರ್ ತಗೊಂಡ್ಮೇಲೆ ನಮಗೆ ಮರ್ಯಾದೆಯಿಂದ ಏನ್ ಕೊಡ್ಬೇಕು ಮಕ್ಕಳಿಗೆ ಅದನ್ನ ಕೊಡ್ತಕ್ಕಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಸರ್ ಮಾನ್ಯ ಸಭಾಧ್ಯಕ್ಷರೇ, ನಾನು ಕೊನೆಯದಾಗಿ ನಾನು ವಿನಂತಿ ಮಾಡೋದಿಷ್ಟೇ, ಒಂದ್ ನಿಮಿಷ. ನಾನು ಹೇಳ್ತಿರೋದು 100ಕ್ಕೆ 100 ಸತ್ಯ. ಅಂದ್ರೆ ಇಡೀ ರಾಜ್ಯದಲ್ಲಿ ಇದಿರುವಂತ ಸಮಸ್ಯೆ. 60 ರೂಪಾಯಿ 63 ರೂಪಾಯಿ ತಗೊಂಡು 95 ರೂಪಾಯಿಂದ 100 ರೂಪಾಯಿ ಇರೋ ಬೇಳೆನ ಯಾವ ಮಗನೂ ಸಪ್ಲೈ ಮಾಡಕ್ಕಾಗಲ್ಲ. ಇದು ದೊಡ್ಡ ಸ್ಕ್ಯಾಮ್ ಮಾಡಿ, ಇದು ಮಧುರ್ ತಪ್ಪಲ್ಲ, ಇಲ್ಲಿರುವಂತ ಶಿಕ್ಷಣ ಕಮಿಷನರ್ದು ಅವ್ರು ಮಾನಿಟರ್ ಮಾಡ್ಬೇಕು. ನಾನು ಮಧುರ್ ಪ್ರಶ್ನೆ ಅಲ್ಲ, ಅದಕ್ಕೆ ಇವರು ಒಂದು ತನಿಖೆಗೆ ಆದೇಶ ಮಾಡಬೇಕು. ತನಿಖೆಗೆ ಆದೇಶ ಮಾಡಿ ಇನ್ ಮುಂದೆ ಬಡವ್ರ ಮಕ್ಕಳ ಜೊತೆ ಯಾವುದೇ ಅಧಿಕಾರಿ ಚೆಲ್ಲಾಟ ಆಡಬಾರ್ದು. ಇವನು ಸ್ಕ್ಯಾಮ್ ಮಾಡ್ಕೊಂಡು ಇವನು ಕಮಿಷನ್ ಹೊಡ್ಕೊಂಡು ಇವನು ಕೊಟ್ಬಿಟ್ಟು 60 ರೂಪಾಯಿ ಕೊಟ್ಬಿಟ್ಟು ಅವನು ಬಿಸಾಡೋ ದನ ತಿನ್ನಕ್ಕೂ ಲಾಯಕ್ಕಿಲ್ದ ಹಂದಿ ತಿನ್ನಕ್ಕೆ ಕೊಡುವಂತ ಅಧಿಕಾರಿ ಯಾವನಿದ್ರು, BO ಇರ್ಬೋದು, CEO ಇರ್ಬೋದು, ಜಾಯಿಂಟ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಜಾಯಿಂಟ್ ಕಮಿಷನರ್ ಇರ್ಬೋದು, ಎಜುಕೇಶನ್ ಕಮಿಷನರ್ ಇರ್ಬೋದು, ಆತ ರೆಸ್ಪಾನ್ಸಿಬಿಲಿಟಿ ಆತ. ಮತ್ತೆ PM ಪೋಷಕ್
ಆ ಡೈರೆಕ್ಟರ್ ಅವರಿಬ್ಬರನ್ನು ರೆಸ್ಪಾನ್ಸಿಬಿಲಿಟಿ ಮಾಡಬೇಕು, ಅವರಿಬ್ಬರನ್ನು ಸಸ್ಪೆಂಡ್ ಮಾಡಬೇಕು ಸರಿಗಿದ್ರೆ. ಆಮೇಲೆ ಉತ್ತರ ಕೊಡ್ರಿ ಸರ್ ಪ್ಲೀಸ್. ಇಲ್ಲ ಅಂದ್ರೆ ಕೆಳಮಟ್ಟದಲ್ಲಿ ಯಾವ ಶಾಲೆಗಳಿಗೆ ಕಳಪೆ ಸಪ್ಲೈ ಮಾಡಿದನೋ ಆದ ಮೇಲೆ ಕ್ರಮ ತಗೊಳ್ಬೇಕು, ಸಸ್ಪೆಂಡ್ ಆಗಬೇಕು, ಮಕ್ಕಳು ಬಡವ್ರ ಮಕ್ಕಳ ಜೊತೆ ಚೆಲ್ಲಾಟ ಆಡುವಂತದ್ದು ಹೇಳಿದ್ರಲ್ಲ ಅಧ್ಯಕ್ಷರೇ. ಹೊಸ ಸಬ್ಜೆಕ್ಟ್ ಅದನ್ನು ನಿಜವಾಗಿ ಕಣ್ಣರೆ ನೋಡ್ತೇವೆ, ತಮ್ಗೆ ಗೊತ್ತಾಗಬೇಕು, ಸಚಿವರಿಗೆ ಗೊತ್ತಾಗಬೇಕು ಅಧ್ಯಕ್ಷರೇ. ಅವ್ರ ಚೇಂಬರ್ ಇರ್ತಾವ ಹೇಳಿ. ಅಲ್ಲಲ್ಲ, ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.